ನೋಡಿ ನಮ್ಮ ಕೀತೂರು ಎಸ್ಟೇಟಿಂದ ಈ ಥರ ಕಾಫಿ ಕಳ್ತನ ಆಗ್ತಾಯಿದೆ. ಕಾಫಿ ಕುಯ್ದು ತಗೊಂಡು ಹೋಗ್ತಾಯಿದ್ರು. ಸುತ್ತಮುತ್ತ ಕಳ್ಳರು ಈ ಥರ ಶುರುವಾಗಿದ್ದಾರೆ. ಮೊದಲು ಕಾಫಿ ಬಿಡಿಸ್ಕೊಂಡು ತಗೊಂಡು ಹೋಗ್ತಾಯಿದ್ರು. ಈಗ ರೆಕ್ಕೆನೆ ಮುರಿದು ಗಿಡ ಒಂದೊಂದು ಗಿಡ ಪೂರ ಮೂಟಿಗೆ ತುಂಬಿಸಿ ತಗೊಂಡು ಹೋಗ್ತಾಯಿದ್ದಾರೆ. ಏನು ಮಾಡಬೇಕು? ಹಿಂಗೆ ಒಂದು ಗಿಡ ಫುಲ್ಲು ಮುರಿದು ತುಂಬಿಸಿದ್ದಾರೆ. ಏನು ಮಾಡ್ಬೇಕು ಇವ್ರಿಗೆ? ಈ ಥರ ಕಳ್ಳರಿಗೆ ಏನು ಮಾಡ್ಬೇಕು? ಯಾವ ಥರ ಬುದ್ಧಿ ಕಲಿಸ್ಬೇಕು? ಕೀತೂರು ಎಸ್ಟೇಟು ಸುತ್ತಮುತ್ತ ತೋಟದಲ್ಲಿ ಇದೇ ಥರ ಕಳ್ತನ ಆಗ್ತಾಯಿದೆ. ಇಲ್ಲಿ ಮಾತ್ರ ಅಲ್ಲ, ಏನು ಮಾಡಬೇಕು? ಈ ಥರ ನೋಡಿ, ಇಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5-6 ಗಿಡ ಫುಲ್ಲು ಕೊನೆ ಮುರಿದು ತುಂಬಿಸಿರೋದು. ಒಂದು ಮೂಟೆ ಫುಲ್ಲು ನಮ್ಮ ಪಕ್ಕದ ತೋಟದಲ್ಲಿ ನೋಡಿ ಇದೇ ಥರ ಸಂಜೆ ಬಂದು ಕಳ್ಳರು ನಮ್ಮದು 4 ಗಂಟೆಗೆ ಎಸ್ಟೇಟು ಡ್ಯೂಟಿ ಕ್ಲೋಸ್ ಆದರೆ 4:15-5 ಗಂಟೆ ಮೇಲೆ ಬಂದು ಈ ಕೆಲಸ ಆಗ್ತಾಯಿದೆ. ಅಕ್ಕಪಕ್ಕ ತೋಟದಲ್ಲಿ ಎಲ್ಲ ಫುಲ್ಲು ತೋಟದಲ್ಲಿ ರೋಬಸ್ಟ ಕಾಫಿ ಕಳ್ತನ ಶುರುವಾಗಿದೆ. ಯಾರು ಅರೇಬಿಕಾ ಎಲ್ಲ. ಇಲ್ಲಿ ಒಳ್ಳೆ ಒಂದು ದೇವರಿದೆ ಉಡ್ಚುಲಮ್ಮ ಅಂತೇಳಿ. ಆ ದೇವರಿಗೆ ಒಂದು ಹಾಕೋಣ ಅಂತ ಇದ್ದೀವಿ ನಾವು. ಇನ್ಯಾವುದು ಕೆಲಸ ಮಾಡಲ್ಲ ಇಲ್ಲಿ. ಕಳ್ಳರು ಸಿಕ್ಕಿರಿ ನೋಡಿ, ಬುದ್ಧಿ ಕಲಿಸ್ಬೇಕು ಚೆನ್ನಾಗಿ.